ಆತ್ಮೀಯರೇ, H16 ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮ ಯಮ ಮಲ್ಲಪ್ಪ ಜೊತಾವ್. ಇತ್ತೀಚೆಗೆ ನೀವು ಒಂದು ಸುದ್ದಿಯನ್ನು ನೋಡ್ತಾ ಇರ್ಬೋದು. ವಿಶೇಷವಾಗಿ ಈ ಜಾತಿ ವ್ಯವಸ್ಥೆ, ಇದರ ಬಗ್ಗೆ ನಾವು ಮೊದಲು ಒಂದು ಮಾತು ಹೇಳಿ ಮುಂದೆ ಹೋಗ್ಬೇಕಾಗ್ಯದ. ನಮ್ಮ ದೇಶ ಹಿಂದುಳಿದ ದೊಡ್ಡ ಕಾರಣ, ಜಗತ್ತಿನ ಬಡವಾಗೋದಕ್ಕೂ ಅದೇ ಕಾರಣ ಅನ್ನೋದು ಎರಡು ಮಾತೇ ಇಲ್ಲ. ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಅಸ್ಪೃಶ್ಯತೆ ಜಗತ್ತು ಯಾವುದೇ ದೇಶದಲ್ಲಿ ಇಲ್ಲರಿ, ಇದು ನಮ್ಮಲ್ಲಿದ. ಇದು ಹೋಗೋದು ಯಾವಾಗ? ಪಾಪ ಇದರ ಸಲುವಾಗಿ ಅಂಬೇಡ್ಕರ್ ಅವರು ಸಾಕಷ್ಟು ಹೋರಾಟ ಮಾಡಿದರು, ಗಾಂಧೀಜಿಯವರು ಹೋರಾಟ ಮಾಡಿದರು. ಆದರೂ ಇವತ್ತಿಗೂ ನಮ್ಮ ಜೊತೆಗೆ ಅದ. ಇನ್ನು ಉಳಿದಿದ್ದು ಒಂದೇ, ಇನ್ನು ಹೋರಾಟ ಮಾಡಬೇಕಾಗಿದ್ದು RSS. ನಾವು ಇದುವರೆಗೆ ಅವ್ರನ್ನ ಟೀಕಾ ಮಾಡ್ತಾಯಿದ್ದೀವಿ, RSS ಅವ್ರನ್ನ ಮೇಲ್ವರ್ಣೆಯನ್ನು ಉಳಿಸ್ಕೊಳ್ತಾರೆ ಹಾಗೆ ಹೀಗೆ ಅಂತೇಳಿ. ನಾವು ಇವತ್ತು ಅದನ್ನು ಬಿಟ್ಟು ಬಿಡೋಣ. ಟೀಕೆ ಮಾಡೋದ್ರಿಂದ ಏನಾಗೋದಿಲ್ಲ. ಇವತ್ತು RSS ಅವರು ಸ್ವತಃ ಅವರು ಬುದ್ಧಿವಂತರಿದ್ದಾರೆ, ಓದಿದವರಿದ್ದಾರೆ, ವೆಲ್ ರೆಡ್ ಪರ್ಸನ್ಸ್ ಅದಾರ. ಈ ದೇಶದ ಸಂಸ್ಕೃತಿಯನ್ನು ತಮ್ಮ ರಾಜಕೀಯಕ್ಕಾಗಿ ಬಳಸ್ಕೊಳ್ತಾರೆ. ಅವರು ಇಂಥವುಗಳ ಬಗ್ಗೆ ಮುಂದೆ ಬಂದು ಹೋರಾಟ ಮಾಡುವಂಥದ್ದು ಇವತ್ತು ಭಾಳ ಅನಿವಾರ್ಯದಂತ ಈ ಮೊದಲಿಗೆ ಹೇಳ್ಬಿಡ್ತಾ ಇದ್ದೀನಿ ಈ ಮಾತನ್ನು. ಯಾಕೆಂದರೆ RSS ಮನಸ್ಸು ಮಾಡಿದರೆ ಪ್ರತಿಯೊಬ್ಬರಲ್ಲಿಯೂ, ಈ ದೇಶದ ಪ್ರತಿ ಜನಾಂಗದಲ್ಲಿಯೂ ವೈಜ್ಞಾನಿಕ ವಿಚಾರಗಳನ್ನು, ಸೈಂಟಿಫಿಕ್ ಟೆಂಪರ್ ಅಂತೀವಿ ನಾವು, ಅದು ಬೆಳೆಸಲಿಕ್ಕೆ ಸಾಧ್ಯ ಅದ. ಅಂಥ ದೊಡ್ಡ ಸಂಘಟನೆ ಅದು. ಮೊದಲಿಗೆ ಅವರಿಗೆ ನಾವು ಈ ಮಾತನ್ನು ಹೇಳ್ತಾನೆ. ಇನ್ನೂ ಇತ್ತೀಚೆಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಒಂದು ತಾಲೂಕದಲ್ಲಿ ಬರುತ್ತಿರುವಂತಹ ನರಸೀಪುರ ಗ್ರಾಮದಲ್ಲಿ ತಿರುಮಲ ದೇವಸ್ಥಾನದಲ್ಲೇ ನಮ್ಮ ಈ ಒಂದು ದಲಿತ ಯುವಕರು ಅಥವಾ ಅಸ್ಪೃಶ್ಯರು ಹೋಗಿ ಬಂದಿದ್ದಕ್ಕಾಗಿ, ದರ್ಶನ ಮಾಡಿದ್ಕೊಂಡಿದ್ದಕ್ಕಾಗಿ ಆ ದೇವರವನ್ನು ಬಂದ್ ಮಾಡಿದ್ದಾರೆ ಅಂತ ಸುದ್ದಿ ಅದ. ಆ ಸುದ್ದಿಗೆ ಈಗಾಗಲೇ ನಮ್ಮ ಅಲ್ಲಿಯ ಅಸಿಸ್ಟೆಂಟ್ ಕಮಿಷನರ್ ಏಷ್ಯಾ ಉಪವಿಭಾಗಾಧಿಕಾರಿ ದಲ್ಜಿತ್ ಕುಮಾರ್ ಅವರು ಹೋಗಿ ಅವರಿಗೆ ಕನ್ವಿನ್ಸ್ ಮಾಡಿದ್ದಾರೆ, ಊರ ಜನರಿಗೆ. ಇಲ್ಲಪ್ಪ ಅದು ಮಾಡಲಿಕ್ಕೆ ಬರೋದಿಲ್ಲ, ಕಾನೂನು ಪ್ರಕಾರ ವಿರೋಧದ ಮಾತು ಹೇಳಿ ಅದಕ್ಕೆ ಏನೇನೋ ಮತ್ತೆ ಪುಣ್ಯ ಮಾಡಿಸ್ಬೇಕ್ರಿ, ಮತ್ತೇನೋ ಮಾಡಿಸ್ಬೇಕಾದ, ಸ್ವಚ್ಛ ಮಾಡಿಸ್ಬೇಕಾದ, ಶುದ್ಧೀಕರಣ ಅನ್ನೋಂಥ ಒಂದು ಶಬ್ದ ನೋಡಿದಾಗ ಮನುಷ್ಯಗೆ ನೋವು ಅನ್ನಿಸ್ತದೆ. ಅವರು ಮನುಷ್ಯರಲ್ಲಪ್ಪ ನಮ್ಮ ಹಾಗೆ. ಯಾಕೆ ನಮ್ಮ ಜನರಲ್ಲಿ ಇದು ಮನಸ್ಸಿನಿಂದ ಹೋಗ್ತಾ ಇಲ್ಲ ಅಂತ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪ ಅಂತಂದರೆ ನಮ್ಮಲ್ಲಿ ಅಜ್ಞಾನ, ಅಶಿಕ್ಷಿತ. ನಾವು ಇದು ಓದಿರೋ ಸಾಕಷ್ಟು ಇಲ್ಲಂತ, ನಮ್ಮಲ್ಲಿ ಓದುವರು ಸಾಕಷ್ಟು ಇದ್ದಾರೆ, ಬುದ್ಧಿವಂತ ಸಾಕಷ್ಟು ಇದ್ದಾರೆ. ಯಾಕೆ ವಾಸ್ತವ ಮೇಲೆ ವಿಚಾರ ಮಾಡ್ತಾ ಇಲ್ಲ, ಈ ಜಾತಿನ ಯಾಕೆ ತರ್ತಾ ಇದ್ದಾರೆ ಅನ್ನೋದು ಭಾಳ ನೋವಿನಿಂದ ಈ ಮಾತನ್ನು ಮಾತಾಡಬೇಕಾಗಿದೆ ಇವತ್ತು. ಎಲ್ಲಿವರೆಗೆ ಜಾತಿ ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿರ್ತದೋ ನಮ್ಮಲ್ಲಿ ವೈಚಾರಿಕತೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ನಾವು ವೈಜ್ಞಾನಿಕವಾಗಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಜಗದ ಇನ್ನುಳಿದ ಮುಂದುವರೆದ ದೇಶ ಜೋಡಿ ಕಾಂಪಿಟೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ತಿಳ್ಕೊಬೇಕಾಗಿದೆ. ಹೌದು, ನಮ್ಮ ಧರ್ಮದ ಬಗ್ಗೆ, ನಮ್ಮ ಜಾತಿಗಳ ಬಗ್ಗೆ ಹೆಮ್ಮೆ ಇರಲಿ, ಅದು ನಮ್ಮ ಅಂತರನ್ನು ಮಾಡುವಂಥದ್ದು. ಅಸ್ಪೃಶ್ಯರಪ್ಪ ಮುಡ್ಡೆಗೆ ಹೋಗಿರೋದಾರ, ಊರು ಹೊರಗಿರಬೇಕು ಹಾಗೆ ಇವತ್ತು ನಮ್ಮಲ್ಲೇ. ಇವತ್ತಿಗೂ ಪಟ್ಟಣಗಳಾಗಲಿ ಮತ್ತೆಲ್ಲೂ ಆಗಲಿ ಏನಪ್ಪ ಅಂದ್ರೆ ಈ ಮುಂದುವರೆದ ಜಾತಿಗಳ ಏರಿಯಾದಲ್ಲಿ ಆ ಹಿಂದುಳಿದ ಜಾತಿಗೆ ನಾವು ಏನಪ್ಪ ಅಂದ್ರೆ ಇರ್ಲಿಕ್ಕೆ ಸಹಿತ ಅವಕಾಶ ಮಾಡಿಕೊಡ್ತಾ ಇಲ್ಲ ಅನ್ನೋದು ಸಹಿತ ಅಷ್ಟೇ ಸತ್ಯದ. ನಾವೊಬ್ಬರು ಯಾರೋ ಬಾಡಿಗೆ ಬಂದ್ರೆ ನೀವೇನು ಮಾಂಸ ತಿಂತೀರಿ ಏನ್ರಿ ಅಂತ ಹಿಂಗೆ ಶುರು ಮಾಡಿರ್ತೀವಿ ನಾವು. ಅಂದರೆ ಮಾಂಸ ತಿನ್ನೋರು ಕೆಟ್ಟವರು ಅನ್ನುವಂಥ ಒಂದು ಅದ್ರ ಇದು ಅರ್ಥ ಏನಪ್ಪ ಅಂದ್ರೆ ಈ ಕಾನೂನದ ನಾವು ಮಾತಾಡಲಿಕ್ಕೆ ಆಗೋದಿಲ್ಲ. ಹೀಗೆ ಕೇಳೋದು ನಿಮ್ಮ ಜಾತಿ ಯಾವುದು ಅನ್ನುವಂಥದ್ದು. ಇಲ್ಲೇ ಒಂದು ದೊಡ್ಡ ತಿರುಮಲ ದೇವಸ್ಥಾನದ ಅಲ್ಲಿ ಅವ್ರು ಹೋಗಿ ಬಂದಕ್ಕಾಗಿ ತಾಲೂಕಿನ ಬೆಳವಡಿ ಸಮೀಪದ ನರಸೀಪುರ ಅಂಥದ್ದು, ಚಿಕ್ಕಮಗಳೂರ ತಾಲೂಕದ್ದು. ಅಲ್ಲೇ ಇದು ನಡೆದದ್ದು. ಅಲ್ಲಿ ಹೆಚ್ಚಿಗೆ ಕುರುಬ ಸಮುದಾಯದ ಜನ ಇದ್ದಾರೆ. ಇಲ್ಲಿ ವಿಚಿತ್ರ ಏನಂದ್ರೆ ಈ ಕೆಳ ಜಾತಿಗಳನ್ನು ಇಲ್ಲಿ ಕೆಳವರ್ಣೀಯದಿಂದ ಚೆನ್ನಿ ಒಂದು ಜಾತಿಗಳಲ್ಲಿ ತಿಕ್ಕಾಟ ಹತ್ತಿರ ಇದು. ಅದಕ್ಕೆ ಕುರುಬರು ಇದ್ದಾರೆ, ಇನ್ನೊಂದು ದಲಿತರಿದ್ದಾರೆ. ಇವ್ರ ಮಧ್ಯದಲ್ಲಿ ತಿಕ್ಕಾಟ ಆಗಿದೆ ಇವತ್ತು. ಇದನ್ನು ನಿಜವಾಗಿಯೂ ಅಲ್ಲಿಯ ಹಿರಿಯರು ಅಥವಾ ಅದಕ್ಕಿಂತಲೂ ಮುಖ್ಯವಾಗಿ ಈ ಧಾರ್ಮಿಕ ಒಂದು ನಂಬಿಕೆಯನ್ನು ಇಟ್ಟಿರ್ತಾರೆ ಜನ. ಆ ಜನ ಹೌದಪ್ಪ ಇದಿಲ್ಲ, ಅವರು ನಮ್ಮ ಜನ, ಅವರು ರಕ್ತ ಕೆಂಪದ, ನಾವೆಲ್ಲ ಒಂದು ಅನ್ನುವಂಥ ಒಂದು ಸಾಮಾಜಿಕ ತಿಳುವಳಿಕೆಯನ್ನು ಕೊಡಿಸ್ಬೇಕಾಗ್ಯದ. ಅದ್ರ ಜೊತೆ ಶಿಕ್ಷಣದಲ್ಲೇ ಎಲ್ಲರೂ ಸರಸಮ ಮಾಡ್ದಂಗೆ ಬೆಳೆಸ್ಬೇಕಾಗ್ಯದ. ಅಂದಾಗ ಇಂಥವೆಲ್ಲ ಹೋಗ್ಲಿಕ್ಕೆ ಸಾಧ್ಯ. ಈಗ ಇಂಥವು ಏನಾಗ್ರಿ ಇನ್ನೂ ಅನೇಕ ಮದುವೆ ವಿಷಯಗಳಲ್ಲಿ ಮತ್ತೊಂದು ವಿಷಯಗಳು ನಾವು ಮಾಡ್ತಾಯಿದ್ವಿ. ಎದ್ದಾಗಿ ಬಿಡಬೇಕಂತ ಇವತ್ತು ನಾವು ಮುಂದುವರೆದು ತಿಳಿದವ್ರು ಮಾತಾಡ್ತಾ ಇರ್ತೀವಿ. ಪಾಪ ಅವರು ತಿಳುವಳಿಕೆದಂಥ ಒಂದು ಹೆಬ್ಬಟ್ಟಿನ ಜನ ಅವ್ರು ಮಾತಾಡಿ ಅವ್ರು ತಿಳುವಳಿಕೆ ಇಲ್ಲ ಮಾತಾಡ್ತಾರೆ. ನಾವು ಆ ಪ್ರಮಾಣದಲ್ಲಿ ನಮ್ಮ ಮುಗ್ಧ ಜನರ ಮನಸ್ಸಿನಲ್ಲಿ ಭಯವನ್ನು ಬಿಚ್ಚಿಬಿಟ್ಟಿದ್ದೀವಿ. ಅವ್ರ ಕೆಳಗಿನವರು, ಇವ್ರ ಮೇಲಿನವರು ಅನ್ನುವಂಥದ್ದು ಇನ್ನು ಎಲ್ಲಿವರೆಗೆ ಇದೆ ಅಂತ, ಇನ್ನು ಎಲ್ಲಿವರೆಗೆ ಕಡಿಮೆ ಆಗ್ತದೆ ಅಂತ ಹೇಳ್ತಾ ಇದ್ದೀವಿ. ಇಲ್ಲಂತಲ್ಲ, ಆಗ್ಲಿಕ್ಕೆ ಹತ್ತದ ರೀ, ಪ್ರಮಾಣ ಭಾಳ ಕಡಿಮೆ ಅಂತ. ಇನ್ನೂ ದೇವ್ರದಾಗ ಬಿಡೋದಿಲ್ಲ ಅಲ್ಲಿ ಇಲ್ಲ ಅಂದಾಗ ಸಹಜವಾಗಿ ಜನ ಕ್ರೈಸ್ತ ಧರ್ಮಕ್ಕೋ ಅಥವಾ ಇಸ್ಲಾಂ ಧರ್ಮಕ್ಕೋ ಕನ್ವರ್ಟ್ ಆಗ್ತಾ ಇರ್ತಾರೆ. ಇದು ನಾವು ತಿಳ್ಕೊಬೇಕಾಗಿದೆ ಬೇಸಿಕ್ಕಾಗಿ. ಮೊದಲನೇ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದ್ರೆ ಹೊಟ್ಟೆಗೆ ಹಿಟ್ಟಿಲ್ಲ. ಎರಡನೇ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದ್ರೆ ಶಿಕ್ಷಣ ಇಲ್ಲ, ಸರಿಯಾದ ಶಿಕ್ಷಣ ಇಲ್ಲ.
ಯಾಕಂದರೆ ಯಾವ ಬಸವಣ್ಣ ಯಾವ್ದು ಕಾರಣಕ್ಕಾಗಿ ಇಡೀ ಜೀವನ ಹೋರಾಟ ಮಾಡಿ ಕೊನೆಗೆ ಅಳೆದು ಹೋದರು ಅವ್ರು ಇವತ್ತು ನಮ್ಮದು ಒಂದು ಜಾತಿ ಅಂತ ಹೇಳ್ತಾ ಇದ್ದಾರೆ. ಇದು ನೋವಿನ ಕೆಲಸ. ಇಂಥವ್ರು ಅನೇಕರು. ಈ ಎಲ್ಲ ನೆಲೆಯಲ್ಲಿ ಇವತ್ತು ನಾವು ಚಿಂತನೆ ಮಾಡಬೇಕಾಗ್ಯದ, ಜನರ ಜಾಗೃತಿ ಮಾಡ್ಬೇಕಾಗಿದ್ರಿ. ಎಲ್ಲಿವರೆಗೆ ಹೌದಪ್ಪ ಅವ್ರು ನಮ್ಮಂಗೆ ಮನುಷ್ಯರು, ಅವ್ರು ನಮ್ಮಂಗನಪ್ಪ ಅಂತೇಳಿ ಜನಾಂಗೀವಾದದವ ಅದು ನಾವು ವಾದ ಮಾಡ್ತಾ ಹೋಗೋದಲ್ಲ. ಇನ್ನು ಬದುಕಬೇಕಾಗ್ಯದ, ಈ ದೇಶ ಕಟ್ಟಬೇಕಾಗ್ಯದ. ಎಲ್ಲರೂ ಸಮಾನರಾದಾಗ ಇದು ಸಾಧ್ಯದ. ಮತ್ತು ನಮ್ಮನ್ನು ಯಾಕೆ ಆಳಿದ್ರೆ ಇತಿಹಾಸದಲ್ಲೇ ಇದು ಭಿನ್ನತೆಯಿಂದಾಗಿದೆ, ಈ ಜಾತಿವಾದದಿಂದಾಗೆ ಧರ್ಮದೆಲ್ಲರಿಗಲ್ಲೇ ಮತ್ತು ಜಾತಿಯಲ್ಲಿ ನಾವು ಒಳಗೋದು ಹೋಗ್ಬಿಟ್ಟು ನಾವು ಬ್ರಾಹ್ಮಣರು ಶ್ರೇಷ್ಠ, ಜೈನರು ಶ್ರೇಷ್ಠ, ಕೆಳಜಾತಿ ಹುಟ್ಟಿದವ್ರು ಕನಿಷ್ಠ ಅಂತ ಇಲ್ಲಿ ಶೂದ್ರ ವರ್ಗವನ್ನು ಅಸ್ಪೃಶ್ಯರನ್ನಾಗಿ ಮಾಡಿ ಅವರಿಗೆ ನಾವು ವಿದ್ಯೆನೂ ಕೊಡಲಿಲ್ಲ, ಶಸ್ತ್ರಾಸ್ತ್ರ ತರಬೇತಿನೂ ಕೊಡಲಿಲ್ಲ, ಮತ್ತೇನೂ ಮಾಡಲಿಲ್ಲ. ಹೀಗಾಗಿ ಏನಾಗಿಬಿಟ್ಟಿದಪ್ಪ ಅಂದ್ರೆ ನಾವು ವೀಕ್ ಆಗ್ತಾ ಬಂದಿವಿ. ಹೀಗಾಗಿ ನಮ್ಮನ್ನೆಲ್ಲರೂ ಆಳ್ತಾನೆ ಬಂದ್ರೆ ಇತಿಹಾಸದಾಗ ಇದು ಅಕ್ಷರಶಃ ಸತ್ಯ. ಇದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದರೆ ದುಡಿಯುವ ವರ್ಗ, ಅಸ್ಪೃಶ್ಯ ವರ್ಗ ಅವ್ರು ಭಾಳ ಒಂದು ಹೋರಾಟ ಮಾಡುವಂಥ ಜನ ಇರ್ತಾರೆ. ಅವ್ರಿಗೆ ನೀವು ವಿಜ್ಞಾನ ಕೊಡಲಿಲ್ಲ, ದೇಶದ ಕಲ್ಪನೆ. ಇನ್ನೂ ಅನೇಕ ಹಳ್ಳಿಗಳಲ್ಲಿ ಈ ದೇಶ ಅಂದ್ರೆ ಏನನ್ನೋ ತಿಳಿಲಾರ ಜನ ಇದ್ದಾರೆ ರೀ. ಹಂಗಂದ್ರೆ ಏನು ರೀ ಅಂತ ಕೇಳುವಂಥ ಇದೆಲ್ಲನೂ ಇವತ್ತು ಮುಖ್ಯವಾಗಿ ಮಾಡಬೇಕಾದ ಸರ್ಕಾರ ಮಾಡಬೇಕಾದ ಕೆಲಸ. ಇವತ್ತಂತೂ ಮೋದಿಯವ್ರ ಸರ್ಕಾರ ಅದ. ಆ ಸರ್ಕಾರ ಜೊತೆಗೆ RSS ಅದ. RSS ಅವ್ರು ಇದನ್ನ ಯಾಕೆ ಮಾಡಬಾರ್ದು? ಇವತ್ತಂತೂ ಒಪ್ಕೊಳ್ತಾ ಇದ್ದಾರೆ. RSS ಅವ್ರು ಮೆರಿಟ್ ಅಂದ್ರೆ ಅದನ್ನು ಬಿಡ್ತಾ ಇದ್ದಾರೆ, ಮೀಸಲಾತಿ ಒಪ್ಕೊಳ್ತಾ ಇದ್ದಾರೆ, ಅಂಬೇಡ್ಕರ್ ಅವ್ರನ್ನ ಒಪ್ಕೊಳ್ತಾ ಇದ್ದಾರೆ. ಇನ್ನು ಜನರ ಜೊತೆ ಬೆರೆತ ಎಲ್ಲರೂ ಶಿಕ್ಷಣ ಸಿಗೋಂಗೆ ಮಾಡಿ ಒಂದು ವೈಜ್ಞಾನಿಕವಾದ ದೇಶವನ್ನು ಕಟ್ಟುವಲ್ಲೇ ಸಹಕಾರಿ ಮಾಡಿದರೆ ನಿಶ್ಚಿತವಾಗಿಯೂ ಒಳ್ಳೆಯ ಜನ ನಮ್ಮ ದೇಶದಿಂದ ಬರಲಿಕ್ಕೆ ಸಾಧ್ಯ ಅಂತ. ಇಲ್ಲಾಂದ್ರೆ ಇದೇ ವಿಚಾರಗಳು ಹಾಳು ಮೂಡು ವಿಚಾರಗಳನ್ನು. ಹೀಗಾಗಿ ನಮ್ಮಲ್ಲಿ ವೈಚಾರಿಕ ಚಿಂತನೆ ಬೆಳೀತಾರೆ. ವೈಚಾರಿಕ ಬೇಡ್ರಿ ಅದನ್ನು ವಿರೋಧ ಮಾಡೋಂಥವ್ರು ಇದ್ದಾರೆ. ಅರ್ಬನ್ ನೆಕ್ಸ್ಲೈಟ್ ರೀ, ಅರ್ಬನ್ ನೆಕ್ಸ್ಲೈಟ್ಸ್ ಅಂತೂ ಅಲ್ಲಿಗೆ ಹೋಗ್ಬಿಡ್ರಿ. ಅದನ್ನು ಬಡತನದಲ್ಲಿ ನಕ್ಸಲಿಸಮ್ ಹುಡ್ತದೆ. ಇಲ್ಲ ನಕ್ಸಲಿಸಮ್ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಈ ಜಾತಿ ಪದ್ಧತಿನ ನಕ್ಸಲಿಸಮ್ ಹುಡ್ತದೆ. ಜಾತಿ ಪದ್ಧತಿನ ಯಾಕೆ ಮಾಡ್ತಾಯಿದ್ದಾರಪ್ಪ? ಮೇಲ್ಜಾತಿ ಅವ್ರಿಗೆ ಕೇಳ್ತೀವಿ ಮದುವೆ ವಿಷಯದಲ್ಲಿ, ಮತ್ತೊಂದು ವಿಷಯದಲ್ಲಿ. ನಾವು ಹುಟ್ಟಿನ ಶುರುವಾಗುವಂಥ ಜಾತಿ ನಮ್ಮನ್ನು ಹುಗಿವರೆಗೆ ಅದು ಸುಳುವರೆಗೆ ಬೆನ್ನು ಹತ್ತಿ ಬಿಡ್ತದೆ. ಹೀಗಾಗಿ ಇಂಥ ಸಮಸ್ಯೆಗಳು. ಇದಕ್ಕೆ ಏನೋ ಇವತ್ತು ವಿಭಾಗಾಧಿಕಾರಿ ಅದು ತಹಶೀಲ್ದಾರರು ಏನೋ ಮುಂದೊತ್ತು ಮಾಡಿದ್ದಾರೆ. ಆದರೆ ಅದು ಪ್ರೀತಿಯಿಂದ ಬರಬೇಕು ರೀ, ಹೃದಯಾಂತರಾಳದಿಂದ ಬರಬೇಕು. ಅದಕ್ಕೆ ಏನು ಮಾಡ್ಬೇಕಾಗ್ಯದ? ಆ ದಿಶೆಯಲ್ಲಿ ನಮ್ಮ ಸರ್ಕಾರಗಳು ವಿಚಾರ ಮಾಡ್ಬೇಕಾಗಿ. ಸುಮ್ಮನೆ ಇನ್ನೊಬ್ರು ಟೀಕೆ ಮಾಡೋದು, ಇಲ್ಲಪ್ಪ ಅವರು ಏನೋ ವರ್ಣಾಶ್ರಮ ಪದ್ಧತಿ ಒಪ್ಕೊಳ್ತಾರೆ ಹಾಗೆ ಹೀಗೆ ಟೀಕೆ ಮಾಡೋದು ಕೊಡೋದ್ರಲ್ಲಿ ಏನೂ ಇಲ್ಲ. ಇವತ್ತು ಭಾಳಷ್ಟು ದಲಿತ ಸಂಘರ್ಷ ಸಮಿತಿಯವರಾಗಿರ್ಬೋದು ಅಥವಾ ಹಿಂದುಳಿದ ಸಮುದಾಯಗಳಾಗಿರ್ಬೋದು ಇದನ್ನು ಮಾತನಾಡ್ತಾ ಇರ್ತಾರೆ. ಅವ್ರು ಟೀಕೆ ಮಾಡಿರಿ ಏನು ತಪ್ಪಿಲ್ಲ. ಆದರೆ ಅವ್ರಿಗೂ ಒಂದಿಷ್ಟು ಅವಕಾಶ ಕೊಟ್ಟರೆ ಆಗ್ತಾ ಇದ್ದಾರೆ ಅವರು. ನೀವು ಈ ರೀತಿ ಹೋಗಿರಪ್ಪ ಅಂತೇಳಿ ನೀವು ಸಹಕಾರ ಮಾಡಿರಿ. ಈಗ ನೀವು ಕೇವಲ ಒನ್ ಸೈಡೆಡ್ ಆಗಿ ವಾದ ಮಾಡ್ತಾ ಹೋದ್ರಪ್ಪ ಅಂತಂದ್ರೆ ಅವರು ಒನ್ ಸೈಡೆಡ್ ಮಾಡ್ತಾ ಹೋದ್ರೆ ಈ ದೇಶದ ಅಸ್ತಿತ್ವ ಇರ್ತದೆ. ಈ ದೇಶದಲ್ಲಿ ನಾವೆಲ್ಲರೂ ಎಂದು ಈ ಮುಂದುವರೆದ ದೇಶಗಳ ಜೊತೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಸಾಧ್ಯ? ಎಂದು ನಾವು ನಮ್ಮ ಶಸ್ತ್ರಾಸ್ತ್ರಗಳು ಇನ್ನೊಂದು ದೇಶಕ್ಕೆ ಮುಂದುವರೆದ ದೇಶಕ್ಕೆ ನಮ್ಮ ಕಂಪ್ಯೂಟರ್ಗಳು ನಮ್ಮ ವಿಜ್ಞಾನವನ್ನು ಹಂಚ್ಕೊಳ್ಳಿಕ್ಕೆ ಸಾಧ್ಯ ಅಂತ. ನಾವು ಇನ್ನೂ ಏನಪ್ಪ ಅಂತಂದರೆ ನಮ್ಮಲ್ಲಿ ವಿಮಾನಕೊಂಡು ಹಿಡಿದಿದ್ರು ನಮ್ಮ ಪುರಾಣ ಪುಣ್ಯಕಥೆಗಳು ಹೇಳ್ತಾ ಹೋಗ್ತಾ ಇದ್ವಿ. ಆಥೆಂಟಿಕ್ ಡಾಕ್ಯುಮೆಂಟ್ಸ್ ಎಲ್ಲಿದ್ದಾವೆ. ಅದಕ್ಕೆ ಉದಾಹರಣೆ ಮೊನ್ನೆ ನಮ್ಮ ರಾಜ್ಯಪಾಲರು ನಿಮಗೆ ಗೊತ್ತದ ಹೆಣ್ಮಗಳು ನಮ್ಮ ಹೇಳಿಕೆ ಕೊಟ್ಟರು, ಇಲ್ಲ ನಮ್ಮಲ್ಲಿ ವಿಮಾನ ಮೊದಲು ಕಂಡು ಹಿಡಿದ್ರು ರೈಟ್ಸ್ ಸಹೋದರಕ್ಕಿಂತ ಪೂರ್ವದಲ್ಲಂತ ಡಾಕ್ಯುಮೆಂಟ್ಸ್ ಹೇಳಿದಾವೆ, ಏನು ದಾಖಲೆಗಳಿದ್ದಾವೆ. ಹಿಂಗೆ ಮಾತಾಡೋಕ್ಕಿಂತಲೂ ಜನ ನಮ್ಮ ಸಂಸ್ಕೃತಿ ಬಗ್ಗೆ ನಾವು ಹೆಮ್ಮೆ ಪಡೋಣ್ರಿ. ಭಾರತ ಶ್ರೇಷ್ಠನ ಎರಡು ಮಾತಿಲ್ಲ. ನಮ್ಮ ಹಿಂದೂ ಧರ್ಮ ಶ್ರೇಷ್ಠ ಅನ್ನೋ ಅದೇನು ತಪ್ಪೂ ಇಲ್ಲ. ಹೇಗೆ ಸಿಂಧು ನದಿ ಬಂದದನೋ ಹೆಂಗೆ ಬಂದರೂ ಬರಲಿ, ಆದರೆ ವೈವಿಧ್ಯಮಯತೆ ಇಲ್ಲದ. ಯಾರು ನಾಗ ಪೂಜೆ ನಂಬ್ತಾರೆ, ಇನ್ನೊಬ್ಬರು ಗಿಡಗಳ ಪೂಜೆ ನಂಬ್ತಾರೆ, ಮತ್ತೊಬ್ಬರು ಅದ್ವೈತಗಳಿದ್ದಾರೆ, ಇನ್ನೊಬ್ಬರು ದ್ವೈತಗಳಿದ್ದಾರೆ, ವಿಶಿಷ್ಟಾದ್ವೈತಗಳಿದ್ದಾರೆ, ಎಲ್ಲರೂ ಇದ್ದಾರೆ ಇಲ್ಲಿ. ಅವರೆಲ್ಲರೂ ಬೇರೆ ಬೇರೆ ಜನ ಮತ್ತು ಬೇರೆ ಬೇರೆ ಜಾತಿಯವರಿದ್ದಾರೆ. ಜಾತಿಗಳಲ್ಲಿ ಸಾವಿರಾರು ಜಾತಿಗಳಿದ್ದಾವೆ. ಅವರೆಲ್ಲರೂ ನಾವೆಲ್ಲ ಒಂದು ವೈವಿಧ್ಯತೆ ನೆನಪಿಸ್ಕೊಳ್ತಾರೆ. ನಾವು ಒಂದು ಅನ್ನುವಂಥದ್ದು ವೈಜ್ಞಾನಿಕ ಟೆಂಪರ್ ಯಾವಾಗ ಬೆಳೆಯೋದು ಅಂತ ಇಲ್ಲಾಂದ್ರೆ ಇಂಥ ಘಟನೆಗಳು ಆಗ್ತಾನೆ ಇರ್ತಾವೆ. ದೇವಗೋದಲ್ಲಿ ಪ್ರವೇಶ ಕೊಡಲಿಲ್ಲ ಮತ್ತಿನ್ನೊಂದು ಏನೋ ಮೇಲ್ಜಾತಿ ಹೆಣ್ಣುಮಗಳನ್ನ ಕೆಳಜಾತಿ ಮದುವೆ ಆದಪ್ಪ ಅಂತಂದ್ರೆ ಅದನ್ನು ಕೊಲ್ಲುವಂಥವು ನಾವು ನೋಡ್ತಾ ಇದ್ದೀವಿ, ಹತ್ಯೆ ಮಾಡುವಂಥ ನೋಡ್ತಾ ಇದ್ದೀವಿ, ಮರ್ಯಾದೆ ಹತ್ಯೆ ಅಂತೇಳಿ. ಇವೆಲ್ಲವೂ ಇವತ್ತಿನ ಕಾಲಕ್ಕೆ ನಾವು ವಿಚಾರ ಮಾಡಿ ಇದು ಸರಿಯಿಲ್ಲ ತಪ್ಪ ಮತ್ತೊಮ್ಮೆ ವಿಚಾರ ಮಾಡ್ಬೇಕಾಗ್ಯದ. ಇಲ್ಲಾಂದ್ರೆ ದೇಶದ ಅಭಿವೃದ್ಧಿ ನಿಶ್ಚಿತವಾಗಿಯೂ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಮೇಲ್ಮೇಲೆ ನಮ್ಮ ವಾಹಿನಿ ಮೂಲಕ ಹೇಳೋದೇನಪ್ಪ ಅಂದ್ರೆ ನಾವು ಮನುಷ್ಯರನ್ನು ತಯಾರು ಮಾಡೋಣ, ಅವ್ರು ಅಭಿವೃದ್ಧಿ ಮಾಡ್ತಾರೆ. ಮನುಷ್ಯ ಹೆಂಗೆ ತಯಾರಾಗ್ತಾನೆ ರೀ? ತನ್ನ ಸಂಸ್ಕೃತಿಯನ್ನು ತನ್ನ ಹಿಂದಿನ ಪರಂಪರೆ ತಿಳ್ಕೊಂಡು ಜೊತೆಗೆ ನಾವೆಲ್ಲ ಒಂದು ಅನ್ನೋಂಥ ಭಾವನೆ ಬೆಳೆದಾಗ ಮತ್ತು ಒಳ್ಳೆಯ ಶಿಕ್ಷಣ ಸಿಕ್ಕಾಗ, ಒಳ್ಳೆಯದಂದ್ರೆ ಪ್ರಾಮಾಣಿಕವಾದ ಶಿಕ್ಷಣ, ವೈಜ್ಞಾನಿಕ ಶಿಕ್ಷಣ ಸಿಕ್ಕಾಗ ನಾವೇನಾದರೂ ಸಾಧ್ಯ ಮಾಡಲಿಕ್ಕೆ ಸಾಧ್ಯ. ಇಲ್ಲಪ್ಪ ಅಂದ್ರೆ ದೇವರ ಪ್ರವೇಶ ಇಲ್ಲ ನ್ಯೂಸ್ ನೋಡಿ ಇನ್ನೂ ಜಾತಿ ನಾವು ಅನ್ನೋದು ಇದು ಚರ್ಚೆ ಮಾಡಿಬಿಡೋದಲ್ಲ. ಇದಕ್ಕೊಂದು ಪರಿಹಾರಗಳು ನಾವು ಹುಡುಕಬೇಕಾಗ್ಯದ. ಜೊತೆಗೆ RSS ದೊಡ್ಡ ಸಂಘಟನೆ ಹುಡುಕಬೇಕಾಗ್ಯದ. ಮತ್ತು ಕಾಂಗ್ರೆಸ್ಸಿಗರಂತೆ ಅವರು ಇನ್ನೂ ಮಾಡಬೇಕಾಗ್ಯದ. 75 ವರ್ಷ ಆದರೂ ಕಾಂಗ್ರೆಸ್ ನಿಜವಾದ ಶಿಕ್ಷಣ ಎಲ್ಲರಿಗೂ ಮುಟ್ಸೋಕ್ಕಾಗಲಿಲ್ಲ. ಆಡಳಿತ ಮಾಡಿದರು, ಅದನ್ನು ಹೆಚ್ಚು 60 ವರ್ಷದವರು ಆಡಳಿತ ಮಾಡಿದ್ದಾರೆ. ವೈದ್ಯರಿಗೆ ಒಂದು ಮಂದಿ ಬೆಳೆದಿದ್ದಾರೆ. ಆದರೆ ಆ ಜನಕ್ಕೆ ಇಲ್ಲೆಲ್ಲರೂ ಬೆಳಿಬೇಕಂತ ಅನ್ನೋದಿಲ್ಲ.
ಒಂದಿಷ್ಟೇನು ಕೆಲವು ಜನ ಬೆಳೆದ್ರೆ ಅಲ್ಲ. ಮತ್ತು ಈ ವಿಷಯದಲ್ಲಿ ಎಲ್ಲರೂ ಶಿಕ್ಷಣ ಸಿಗ್ತಪ್ಪ ಅಂದ್ರೆ ಡೆಫಿನೆಟ್ಲಿ ಅವ್ರು ಚೇಂಜ್ ಆಗೋ ಸಾಧ್ಯತೆ ಅದ. ಅದೇನೋ ಆಗಲಿ, ದಲಿತರ ಪ್ರವೇಶಕ್ಕೆ ಅಡ್ಡಿ ಮಾಡಿದಂಥ ಅಲ್ಲಿ ನಮ್ಮ ಕುರುಬ ಸಮುದಾಯದ ಜನ ಅವರು ಸಹಿತ ವಿಚಾರ ಮಾಡಬೇಕು. ಇಂಥ ವಿಚಾರಗಳನ್ನ ಆದಷ್ಟು ಕಡಿಮೆ ಮಾಡಿಕೊಂಡು ಎಲ್ಲರೂ ನಮ್ಮವ್ರು ಅನ್ನುವಂಥ ಬೆಳೆಸ್ಕೊಂಡ್ರೆ ಒಂದು ಒಳ್ಳೆಯ ಸಮಾಜ ರಚನೆಗೆ ಸಾಧ್ಯದ. ನಾ ನಿಮಗೆ ಹೆಚ್ಚು, ನೀ ನಮಗೆ ಹೆಚ್ಚು, ಮೇಲು ಕೀಳು ಅನ್ನೋದು ಮಾಡೋದು ಹೋದ್ರೆ ಈ ಮೇಲು ಕೀಳಿನಿಂದ ದೇಶ ಇಲ್ಲಿವರೆಗೆ ಗುಲಾಮಾಗೈತಿ, ಮುಂದೆ ಗುಲಾಮಾಗಿ ಇರ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲಾಯ್ಕ್ ಆಗಿರ್ಬೋದು, ಲಾಯ್ಕ್ ಆಗದೇ ಇರ್ಬೋದು. ಆದರೆ ವಿಚಾರ ಮಾಡೋದು ಅಂತ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ದೇಶ ಕಟ್ಟಬೇಕಾಗಿದೆ, ನಾವು ಉಳಿಬೇಕಾಗಿದೆ. ಇವತ್ತು ನಾವು ಯಾರು ನಿರುದ್ಯೋಗದ ಬಗ್ಗೆ ಚಿಂತನೆ ಮಾಡೋದಲ್ಲ, ಬಡತನ ಬಗ್ಗೆಯೂ ಚಿಂತನೆ ಮಾಡೋದಲ್ಲ. ನಮಗೆ ಯಾಕೆ ಬಂದ್ರೆ ಅಕ್ಕಿ ಬರ್ತಾವಪ್ಪ, ಮೋದಿ 5 ಅಕ್ಕಿ ಕೊಡ್ತಾರೆ, ಸಿದ್ದರಾಮಯ್ಯ ಮಾತ್ರ 5 ಕೊಡ್ತಾರಪ್ಪ ಅಂತ ಕೇಳ್ಬೋದು ಹೋಗ್ತಾ ಇದ್ದೀವಿ. ಎಲ್ಲಿವರೆಗೆ ಗ್ಯಾರಂಟಿ? ರೈತ ಇರುವವರೆಗೆ, ರೈತ ಬದುಕಿದಾಗೆಲ್ಲ. ಇಲ್ಲಾಂದ್ರೆ ನಮಗೆ ಮತ್ತೆ ತೊಂದರೆ ತಪ್ಪಿದ್ದಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗಬೇಡ್ರಿ. ಯಾಕಪ್ಪ ಅಂದರೆ S16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.